ಯಾಕೆ ಅಂತ ಹೇಳಿದ್ರೆ ನಾನು ಅವ್ರು ಯಾರನ್ನೂ ದೂಷಿಸೋದಿಲ್ಲ. ನಾನು ಸಕ್ರಿಯವಾಗಿ ಇಲ್ಲದೆ ಇರೋದೇ ಕಾರಣ ಅವರೆಲ್ಲ ಹಂಗೆ ಆಡೋದು. ನಾನು ಸಕ್ರಿಯವಾಗಿದ್ದರೆ ಅವ್ರು ಎಲ್ಲೂ ಹೋಗಲ್ಲ. ಈಗ ನಾನು ಸಹಿತ ಬೆಂಗಳೂರಿನಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಬಿಸ್ನೆಸ್ಸು ಮತ್ತೊಂದು ಇವೆಲ್ಲರನ್ನು ತೊಡಗಿಸ್ಕೊಂಡಿದ್ದೀವಿ. ನನಗೂ ಅಲ್ಲೇ ಭಾಳ ಎಲೆಕ್ಷನ್ ಮಾಡಿದ್ದೀನಿ ನಾಗಮಂಗಲ ತಾಲೂಕಲ್ಲಿ. ಆದ್ದರಿಂದ ಈಗಿನವ್ರು ಮಾಡ್ಕೊಳ್ಳಿ, ನನ್ನ ಮಗ ಓಡಾಡ್ತಾ ಇದ್ದಾನೆ, ಅವ್ನು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಅವನಿಗೂ ಒಳ್ಳೇದಾಗಲಿ ಅಂತ ಮಾಡೋಕ್ಕೋಸ್ಕರ ಕೇಳೋಕ್ಕೋಸ್ಕರ. ಚುನಾವಣೆಯಲ್ಲಿ ಹೇಳಿದ್ರಿ ಎಲ್ಲ ಕ್ಷೇತ್ರಾದ್ಯಂತ ಎಲ್ಲ ನಮ್ಮ ಕ್ಷೇತ್ರದಲ್ಲಿರುವಂಥ ಮುಖಂಡರನ್ನೆಲ್ಲ ಕರೆದಿ ಹಿಗ್ಗೋದಾಗಿ ಒಂದು ಕಾರ್ಯಕ್ರಮ. ಇಲ್ಲ, ಅದೇನಾಯಿತು ಅಂತ ಹೇಳಿದರೆ ಹೋದ ಸಾರಿ ಚುನಾವಣೆಯಲ್ಲಿ ನಾನು ಪ್ರಪ್ರಥಮವಾಗಿ ಮಾಡಿದ್ದು ಇಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಬಿಗಿಯಾಗಿ ಇಲ್ಲಿ ಕಟ್ಟಕ್ಕೆ ಬಿಡಲೂ ಇಲ್ಲ. ನಾನು ಇನ್ನೊಂದು ಸರಿ ಪ್ರಯತ್ನ ಮಾಡಿದ್ದೆ. ಇಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮೋದಿಯವ್ರ ಬಗ್ಗೆ ಭಾಳ ಜನ ತಲೆ ಕೆಡಿಸ್ಕೊತಾರೆ. ಆದರೆ ಕರ್ನಾಟಕ ರಾಜ್ಯದ ಪರವಾಗಿ ಬಂದಾಗ ಇಲ್ಲಿ ಲೋಕಲ್ ಸರ್ಕಾರಗಳ ಮೇಲೆ ಆಮೇಲೆ ಅದಲ್ಲದೆ ಹಳೆ ಮೈಸೂರಿನಲ್ಲಿ ನಮಗೆ ಪಾರ್ಟಿನೇ ಬಲ ಮಾಡಲಿಲ್ಲ. ನನಗೆ ಈ ಪಾರ್ಟಿಗೆ ಸೇರ್ಕೊಂಡಿದ್ದು BJPಗೆ ಬಲವಂತ ಮಾಡಿ ಬಸವರಾಜ ಬೊಮ್ಮಾಯಿಯವರು ಹೇಳ್ಕೊಂಡು ಹೋಗ್ಬಿಟ್ರು. ಇಂದು ದಿವಸ ರಾತ್ರಿ ಫೋನ್ ಮಾಡಿದರು. ಫೋನ್ನಲ್ಲಿ ನಡ್ಡಾರವ್ರಿಗೆ ಮಾತಾಡಿಸ್ಬಿಟ್ರು, ಅಲ್ಲೇ ಅಮಿತ್ ಶಾ ಸಾಹೇಬ್ರಿಗೆ ಮಾತಾಡಿಸ್ಬಿಟ್ರು. ಅವರಿಬ್ಬರು 3 ದಿವಸಕ್ಕೆ ಬೆಂಗಳೂರಿಗೆ ಬಂದ್ಬಿಟ್ರು. ಅವರಿಬ್ಬರಿಗೂ ತಗೊಂಡೋಗಿ ನನ್ನ ಅಡ್ಬಿಟ್ಬಿಟ್ಟು ನನಗೆ ಹಾರ ಹಾಕಿಸ್ಬಿಟ್ಟು ಹಿಂಸೆಕ್ಕೆ BJPಗೆ. ನಾನು ಮೋದಿಯವ್ರ ಮೇಲೆ ಏನೋ ನಡೀತದೆ ಅಂತ ನೋಡಿದೆ. ಇಲ್ಲಿ ನಾಗಮಂಗಲ ತಾಲೂಕಲ್ಲಿ ಮೋದಿಯವ್ರದ್ದು ಯಾವ ಇದು BJPದು ಸ್ವತಃ ಇಲ್ಲ. ಅದಕ್ಕೋಸ್ಕರಲೇ ನಮಗೆ ಬೇಡ ಅಂತೇಳಿ ನಾನು ಕಾಂಗ್ರೆಸ್ಸಿಗೆ ಮತ್ತೆ ನಾನು ಕಾಂಗ್ರೆಸ್ಸು ಬೇರೆ ಬೇರೆ ಕಾರಣದಿಂದ ನಾನು ಎಲ್ಲ ಪಕ್ಷಕ್ಕೂ ಹೋಗುವಂಥ ಪರಿಸ್ಥಿತಿ ಬಂತು. ಸರ್, ಇವತ್ತಿನ ಇನ್ನು ಮುಂದಕ್ಕೆ ಯಾವುದೇ ಕಾರಣಕ್ಕೂ ಸಹಿತ ನಾವು ಕಾಂಗ್ರೆಸ್ನಲ್ಲಿ ಇರ್ತೀವಿ, ಕಾಂಗ್ರೆಸ್ನವ್ರ ಜೊತೆಗೆ ಹೋಗ್ತೀವಿ. ಕಾಂಗ್ರೆಸ್ಸಿನ ಸರ್ಕಾರದ ಜೊತೆ, ಸರ್ಕಾರದ ಪಕ್ಷದ ಜೊತೆ ನಮ್ಮ ಒಡನಾಟ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಇವತ್ತು ನಿಮ್ಮ ಮುಂದೆ ಭರವಸೆ ಕೊಡ್ತೀನಿ. ನಾನು ಸಕ್ರಿಯವಾಗಿ ವಾರಕ್ಕೆ 1 ಸಾರಿ ಇಲ್ಲರಿ, 2 ಸಾರಿ ಇಲ್ಲರಿ, 3 ಸಾರಿ ಇಲ್ಲರಿ ಬಂದು ಜನದ ಕಷ್ಟ ಸುಖ. ತಾವು ಸಂಸದರಾಗಿರೋ ಇಡೀ ಜಿಲ್ಲೆಯಲ್ಲಿ